ಮಾತನ್ನು ಮುಗಿಸಿ ಒಳ್ಳೆಯವರಾಗಿ ಬದುಕುವಂಥದನ್ನ ನಾವೆಲ್ಲ ಪ್ರಾರಂಭ ಮಾಡಬೇಕು, ನಾವೆಲ್ಲ ಶುರು ಮಾಡಬೇಕು. ಯಾಕಂದ್ರೆ ಕೇವಲ ದ್ವೇಷ ಮಾತ್ರ ಇಟ್ಕೊಂಡು ಜೀವನ ಮಾಡಿದ್ರೆ ಅದು ಜೀವನ ಅಲ್ಲ. ವೇದಿಕೆ ಮೇಲೆ ಸುಮಾರು ಜನ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಬಹುಶಃ ಈಗಾಗಲೇ ಕಳೆದ 10-15 ದಿವಸದಿಂದ ಸಮಾಧಾನ ಶಾಂತಿಯನ್ನ ನಮ್ಮ ಮಧ್ಯದಲ್ಲಿ ಎಲ್ಲರೂ ಸಂತೋಷವಾಗಿರುವಂತ ವಾತಾವರಣವನ್ನು ಸೃಷ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನಮ್ಮ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಸಹೋದರರು ಅಶೋಕ್ ಅವರಿಗೆ ವಿಶೇಷವಾಗಿ ಬಹಳಷ್ಟು ದಿವಸದಿಂದ ನಮ್ಮ ಜೊತೆಯಲ್ಲಿ ನಮ್ಮ ವೆಂಕಟೇಶ್ ಅವರು, ಅಶೋಕ್ ಅವರು, ನಮ್ಮ ಶಿವು ಅವರು ಬಾಕಿರುವಂತ ಎಲ್ಲರೂ ನಾವು ರಸ್ತೆ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದ್ರ ಬಗ್ಗೆ ಖಂಡಿತವಾಗಿ ದೊಡ್ಡ ಕೆಲಸ ನಡೀತಾ ಇದೆ. ಸ್ವಲ್ಪ ತಡವಾಗಿದೆ, ಆದ್ರೂ ಯಾವುದೇ ನಮ್ಮ ಹಬ್ಬಕ್ಕೆ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ಎಲ್ಲಾ ತರ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ನಡುವೆ ದೇವರ ಇಚ್ಛೆ ಏನು ಅದು ಮಾತ್ರ ನಡೀತದೆ. ನಮ್ಮ ಇಚ್ಛೆ ಎಲ್ಲ ಪಕ್ಕದಲ್ಲಿರುತ್ತೆ. 6-7 ಗಂಟೆಗೆ ಆಗ್ಬೇಕಾಗಿರೋದು ಈಗ 9 ಗಂಟೆ ಆಗ್ತಾ ಇದೆ. ಆದ್ರೆ ಭಗವಂತ ಒಂದು ಒಳ್ಳೆ ವಾತಾವರಣವನ್ನು ಕೊಟ್ಟಿದ್ದಾರೆ. ಒಳ್ಳೇದಾಗಿ ನಮ್ಮೆಲ್ಲರಿಗೂ ಒಳ್ಳೇದನ್ನ ಬಯಸ್ತಾ ವಿಶೇಷವಾಗಿ ನಮ್ಮ ಡಿಸಿಪಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಸಹಕಾರ, ನಾವು ಶಾಂತಿನಗರದಲ್ಲಿ ನಾವೆಲ್ಲ ಶಾಂತಿ ಪ್ರಿಯರು, ಶಾಂತಿಯಾಗಿ ವಿಶೇಷವಾಗಿ ಸೌಹಾರ್ದತೆಯಿಂದ ಇರ್ತೀವಿ. ಸೊ ಇದನ್ನ ಕಾಪಾಡೋಣ ಅಂತ ಹೇಳ್ತಾ ನಮ್ಮ ಡಿಸಿಸಿ ಅಧ್ಯಕ್ಷರು ನಂದಕುಮಾರ್ ಅವರು, ಎಲ್ರಿಗೂ ಬ್ಲಾಕ್ ಅಧ್ಯಕ್ಷರು ಶಿವಕುಮಾರ್ ಅವರಿದ್ದಾರೆ, ಮತ್ತೆ ನಮ್ಮ ಮುದ್ರಾಜ್ ಅವರಿದ್ದಾರೆ, ಗ್ಯಾರಂಟಿ ಅಧ್ಯಕ್ಷರು ನಮ್ಮ ಮಂಜು ಅವರಿದ್ದಾರೆ, ನಮ್ಮ ಶ್ರೀನಿವಾಸ ರೆಡ್ಡಿ ಮಾಜಿ ಕಾರ್ಪೊರೇಟರು, ಹಾಗೆ ಹೆಸರೇಂದ್ರ ಸುಮಾರು ಜನರಿಗೆ ನಮ್ಮೆಲ್ರಿಗೂ ಪ್ರೀತಿಯ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.